ಸೊ ಎಲ್ಲ ಡ್ರೈವರ್ಗಳಿಗೂ ಕೂಡ ನಾವು ಎಲ್ಲ ಪ್ರತಿಯೊಂದು ಬ್ರಾಂಚ್ ಅಲ್ಲೂ ಕೂಡ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಕೆಲವೊಂದು ಬ್ರಾಂಚ್ ಅಲ್ಲೂ ಕೂಡ ಈ ಒಂದು ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಈ ಒಂದು HSR ಲೇಔಟಿನ ಬ್ರಾಂಚ್ ಅಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಡ್ರೈವರ್ಸ್ಗಳಿಗೂ ಕೂಡ ಈ ಮಂತ್ ಜನವರಿ 11ರಿಂದ ಫೆಬ್ರವರಿ 11ರವರೆಗೆ, ಹಾಗೆಯೇ ನಾವು ಎಂಟೈರ್ ಕರ್ನಾಟಕದಲ್ಲಿ 100 ಜನ ಡ್ರೈವರ್ಸ್ಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಉಚಿತವಾಗಿ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನಮ್ಮ HSR ಬ್ರಾಂಚ್ನಲ್ಲಿ 5ರಿಂದ 6 ಜನ ಚಾಲಕರಿಗೆ ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗೆ ಈ ಒಂದು ಬ್ರಾಂಚಿನ ಮ್ಯಾನೇಜರ್ ಆದಂತ ಅಶ್ವಥ್ ಸರ್ ಕೂಡ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಹಾಗೆಯೇ ನಿಮ್ಗೆ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತ ಏನೇ ಒಂದು ಗೊಂದಲಗಳಿದ್ರು ಅವರು ಈ ಒಂದು ಬ್ರಾಂಚಿನ ಮ್ಯಾನೇಜರ್ ನಿಮ್ಗೆ ಅದನ್ನ ಕ್ಲಾರಿಟಿ ಕೊಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಕುರಿತು ರಸ್ತೆ ಸುರಕ್ಷತೆ ಬಗ್ಗೆ ಹಾಗೆ ಚಾಲಕರಿಗೆ ಯಾವ ರೀತಿಯಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾರೆ. ಸಂಪನ್ಮೂಲ ವ್ಯಕ್ತಿಯಾದಂತ ಕೃಷ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀವಿ ಆಟೋ ಡ್ರೈವರ್ಗಳಿಗೆ ಎಲ್ಲ ಕಡೆ. ಇವತ್ತು ವಾಸನೈಕೆಯಿಂದ ಏನೋ ನಿಮಗೆ ಶಸ್ತ್ರಚಿಕಿತ್ಸೆ ಎಲ್ಲ ಫ್ರೀ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ. ಮತ್ತೆ ನಿಮ್ದು ಆಟೋಗಳು ಡೈಲಿ ಎಲ್ಲ ಸ್ಟ್ಯಾಂಡ್ಗಳಲ್ಲೂ ಅಷ್ಟೇ, ಇದು ಆಟೋ ಸ್ಟ್ಯಾಂಡ್ಗಳಲ್ಲಿ ನಾವು ಅವೇರ್ನೆಸ್ ಮಾಡ್ತಾನೆ ಇರ್ತೀವಿ. ನಿಮ್ಗೆ ಜಾಸ್ತಿ ಹೇಳುವಂತ ಅಗತ್ಯ ಇಲ್ಲ ಅನ್ಕೋತೀನಿ. ನೀವು ಕರೆದ ಕಡೆ ಹೋದ್ರೆ ಮತ್ತೆ ಹಾಕೊಂಡು ಮೀಟರ್ ಹಾಕೊಂಡು ಹೋದ್ರೆ ಮತ್ತೆ ನಮ್ಮ ರೂಲ್ಸ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಅಷ್ಟೇ ಸಾಕು ಅಂತ ಈ ಸಮಯದಲ್ಲಿ ತಮ್ಗೆಲ್ಲ ಹೇಳಿ ಇನ್ನೊಂದ್ಸತಿ ಹೇಳ್ತಾ ಇರ್ತೀವಿ ನಾವು. ಇನ್ನೊಂದ್ಸತಿ ಹೇಳ್ತೀನಿ ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಕೂಡ ನಮಸ್ಕಾರ ತಿಳಿಸ್ತೀನಿ. ಯಾಕೆಂದ್ರೆ ನಾವೆಲ್ಲ ರೋಡ್ ನಲ್ಲಿ ಇರ್ತಕ್ಕಂಥವ್ರು, ಇವ್ರಿಗೆ ನಾವು ಆಗ್ಬೇಕು, ನಮ್ಗೆ ಇವ್ರು ಆಗ್ಬೇಕು. ಇನ್ಯಾರು ಬರಲ್ಲ ನಮ್ಗೆ, ನಮ್ಮ ಸಪೋರ್ಟ್ಗೆ ನಾವಿಬ್ರುಗಳೇ ಆಗ್ಬೇಕು. ಹಾಗಾಗಿ ನಾವು ದಿನನಿತ್ಯ ನಮ್ಮ ಸಂಘಟನೆಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಕೂಡ ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳಿ, ಯೂನಿಫಾರ್ಮ್ ಹಾಕೊಳ್ಳಿ, ಮತ್ತೆ ಏನು ಒಂದು ಸಿಗ್ನಲ್ ಜಂಪ್ ಮಾಡೋದಿರ್ಬೋದು, ನೋ ಪಾರ್ಕಿಂಗ್ ಇರ್ಬೋದು, ಅದೆಲ್ಲೂ ಕೂಡ ನೋಡ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತೀವಿ. ಯಾಕೆ ನಾವು ಸಂಘಟನೆಯಲ್ಲಿ ಚಾಲಕರಿಗೆ ನಾವು ಅರಿವು ಮೂಡಿಸುತ್ತಾ ಇರ್ತೀವಿ. ಬೆಳಿಗ್ಗೆ ಆಗ್ಬೋದು ಮತ್ತೆ ನೈಟ್ ಆಗ್ಬೋದು, ಅದನ್ನ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗೆ ಸಾರ್ವಜನಿಕರ ಜೊತೆಲೂ ಕೂಡ ಸೌಜನ್ಯದಿಂದ ವರ್ತಿಸಬೇಕು. ಹಾಗೆ ಮೀಟರ್ ಹಾಕೊಂಡು ಹೋಗ್ಬೇಕು, ದುಬಾರಿ ಹಣನ ಕೇಳಬಾರ್ದು ಅಂತ ಕೂಡ ನಾವು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗೆಲ್ಲ ನಾವು ಬದಲಾವಣೆ ಆದ್ರೇನೆ ಎಲ್ಲರೂ ಬದಲಾವಣೆ ಆಗ್ತಾರೆ. ಹಾಗೆ ಏನು ಇವತ್ತು ನಮ್ಮ ವಾಸನಾಯ್ಕೆಯವರ ವತಿಯಿಂದ ಚಾಲಕರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹಾಗೆ ಯಾರಿಗಾದ್ರೂ ಕಣ್ಣಿನ ಸಮಸ್ಯೆ ಇದ್ರೂ ಕೂಡ ಉಚಿತವಾಗಿ ನಾವು ಆಪರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ನಮ್ಮ ಬೆಂಗಳೂರು ಸಾಧ್ಯ ಸೇನೆ ಸಂಘಟನೆ ವತಿಯಿಂದ ಧನ್ಯವಾದ ತಿಳಿಸ್ತೀವಿ. ಹಾಗೆ ನಾನು ವಾಸನಾಯ್ಕೆಯವರು ಕೇಳೋದೊಂದೇನೆ, ಯಾಕೆಂದ್ರೆ ಚಾಲಕರು ದುಡ್ಡು ಜಾಸ್ತಿ ಕೊಟ್ಟು ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಚಾಲಕರಿಗೆ ಅಂದ್ರೆ ಈಗ ಉಚಿತವಾಗಿ ಪ್ರತಿಯೊಂದು ನೀವು ಮಾಡಿಕೊಟ್ಟಾಗ ನೀವು ಒಂದು ದೊಡ್ಡ ಸಂಸ್ಥೆ ಆಗಿರೋದ್ರಿಂದ ನಿಮಗೂ ಕೂಡ ಒಂದು ಹೆಸರು ಬರುತ್ತೆ. ಹಾಗೆ ಬಡ ಚಾಲಕರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ಇವತ್ತು ಚಾಲಕರಿಗೆ ಅಲ್ಲ, ಚಾಲಕರ ಕುಟುಂಬದವ್ರಿಗೂ ಕೂಡ ನೀವು ಉಚಿತವಾಗಿ ಮಾಡಿಕೊಟ್ರೆ, ಈಗ ನಮ್ಮ ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮದೇ ಇರ್ಬೋದು, ಈಗ ನಾವೆಲ್ಲ ಒಂದು ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಆಗಿರೋದ್ರಿಂದ ನೀವು ನಮ್ಮ ಒಂದು ಅಳಿಲು ಸೇವೆ ಅಂತ ನೀವು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕೆ ನಮ್ಮ ಒಬ್ಬರಿಗೇನೆ ನಮ್ಮ ಕುಟುಂಬಕ್ಕೂ ಮಾಡಿದ್ರು ಅನುಕೂಲ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಹಾಗೆ ಮತ್ತೆ ಏನು ಇವತ್ತು ನಮ್ಮ ಚಾಲಕರಿಗೆ ಧೂಳು ಹೊಗೆಯಿಂದ ನಮಗೆ ಕಣ್ಣಿನ ಸಮಸ್ಯೆಗಳಾಗ್ತಿದೆ. ಈಗ ನಮಗೆ ರೀಡಿಂಗು ಸಮಸ್ಯೆ, ನಮ್ಗೆ ಸಣ್ಣ ಅಕ್ಷರಗಳು ಕಾಣಲ್ಲ, ಇಲ್ಲ ಮತ್ತೆ ದೂರದೇನು ಕಾಣಲ್ಲ. ಹಾಗಾಗಿ ರೀಡಿಂಗ್ ಕ್ಲಾಸ್ ಕೂಡ ನೀವು ಉಚಿತವಾಗಿ ಕೊಟ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಾನು ಜಯನಗರ ಬ್ರಾಂಚಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ, ಮತ್ತೆ ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಅದೊಂದು ರೀಡಿಂಗ್ ಕ್ಲಾಸ್ನ ನೀವು ಉಚಿತವಾಗಿ ಚಾಲಕರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ನಮ್ಮ ಇಲ್ಲಿ ಕರೆದು ಒಂದು ಅವಕಾಶ ಕೊಟ್ಟಂತ ನಮ್ಮ ವಾಸನಾಯ್ಕೆಯರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಕೃಷ್ಣ ಸರ್ಗೆ ಮತ್ತು ರಾಮೇಗೌಡರಿಗೆ ಮತ್ತು ಇಲ್ಲಿ ಉಳಿದವ್ರು ಬಂದವ್ರಿಗೆಲ್ಲ ಸ್ವಾಗತ. ರಸ್ತೆ ಸುರಕ್ಷತೆ ಬಗ್ಗೆ ನಮಗೆ ಹೇಳಬೇಕಂತೇನಿಲ್ಲ.
ಐ ಥಿಂಕ್ ನೀವೇ ಚಾಲಕರು, ನೀವೇ ಜಾಸ್ತಿ ರೋಡ್ ಮೇಲೆ ಓಡಾಡ್ತಾ ಇರ್ತೀರ, ನೀವು ನಮಗೆ ಹೇಳ್ಕೊಡ್ಬೇಕು. ಓಕೆ, ಕಣ್ಣಿನ ಸುರಕ್ಷತೆ ಬಗ್ಗೆ ನಾವು ಮಾತಾಡ್ಬೋದು. 40 ವರ್ಷ ತನಕ ಸಾಮಾನ್ಯವಾಗಿ ಜಾಸ್ತಿ ಅಂತ ಅಂದರೆ ಬರಲ್ಲ, ಯೂಶ್ವಲಿ ಚೆನ್ನಾಗೇ ಕಾಣ್ತಾ ಇರುತ್ತೆ, ಓದೋಕ್ಕೂ ಪ್ರಾಬ್ಲಮ್ ಇಲ್ಲ. ಬಟ್ ಅಟ್ಲೀಸ್ಟ್ ಒಂದು 20s ಒಂದು 2 ಸಲ ಒಂದು ಚೆಕಪ್ ಮಾಡಿಸ್ಕೋಬೋದು, 30s ಒಂದು 2 ಸಲ ಮಾಡಿಸ್ಕೊಳ್ಳಿ ಅಂತೀವಿ ರೂಟೀನಾಗಿ. 40 ದಾಟಿದ್ದಂಗೆ ಬಿಯಾಂಡ್ 40s ರುಟೀನ್ ಚೆಕಪ್ ಪ್ರತಿ ವರ್ಷ ಮಾಡಿಸ್ಕೊಂಡು ಹೋಗಿ ಎಲ್ರಿಗೂ ಹೇಳ್ತಾ ಇರ್ತೀವಿ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ 40 ಆದಮೇಲೆ ಎಷ್ಟು ಜನ ನೀವು 40 ಇದ್ದೀರಾ ನಂಗೆ ತಿಳಿದಿಲ್ಲ, ಬಟ್ 40 ಮೇಲೆ ರಿಸ್ಕ್ ಶುರು ಆಗುತ್ತೆ. ಸ್ವಲ್ಪ ಕಣ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಕಣ್ ಪ್ರೆಷರ್ ಒತ್ತಡ ಜಾಸ್ತಿ ಆದರೆ ಗ್ಲಾಕೋಮಾ ಅಂತ ರೋಗ ಬರಬಹುದು. ಅದು ಬಂದರೆ ಫೀಲ್ಡ್ ಅಂತ ಹೇಳ್ತೀವಿ, ಅಂದರೆ ನಿಮಗೆ ಕಾಣ್ತಿರ್ಬೋದು ಬಟ್ ಸೈಡಲ್ಲಿ ದೃಷ್ಟಿ ಕಮ್ಮಿ ಇರ್ತಿದೆ, ಅದು ಗೊತ್ತಾಗಲ್ಲ. ಅದು ಡ್ರೈವಿಂಗ್ ಇದೆ ರಿಸ್ಕು ಕೂಡ. ಸೊ ಅವೆಲ್ಲ ನಾವು ಸ್ಕ್ರೀನ್ ಮಾಡ್ತೀವಿ, ಅಂದರೆ ಏನಾದರೂ ಆ ಥರ ರಿಸ್ಕ್ ಬರ್ತಾ ಇದೆ ಅಂತ. ಹೇಗೆ BP ಶುಗರ್ ಚೆಕ್ ಮಾಡ್ಕೊಳ್ತೀವಿ ಆ ಥರ ಕಣ್ದಾಗೂ ಪ್ರೆಷರ್ ಇರುತ್ತೆ. ಸೊ ಈ ಥರ 40 ಮೇಲೆ ನೀವು ರೆಗ್ಯುಲರಾಗಿ ಬಂದು ವರ್ಷಕ್ಕೊಮ್ಮೆ ಚೆಕ್ ಮಾಡಿಸ್ಕೊಳ್ತಾ ಇದ್ದರೆ ಬಹಳ ಒಳ್ಳೆಯದು ಕಣ್ಣಿನ ಸ್ವಾಸ್ಥ್ಯಕ್ಕೆ. ಮತ್ತು ರಾಮೇಗೌಡರು ಹೇಳ್ತಿದ್ದಂಗೆ ಕನ್ನಡಕ ಸಾಮಾನ್ಯವಾಗಿ ಎಲ್ಲರಿಗೂ ಬರೋದೆ, ಏನಿಲ್ಲ ಅಂದರೂ ಓದೋದು ಸ್ವಲ್ಪ ಬೇಕಾಗುತ್ತೆ. ಸೊ ನೀವೇನಾದರೂ ಇವಾಗ ನಿಮ್ಮದು ಓಡೋಮೀಟರ್ ನೋಡಬೇಕು ಅಥವಾ ಹತ್ತಿರನೇ ನೋಡಬೇಕು ಅಂದರೆ ಕನ್ನಡಕ ಇದ್ದರೆ ಬೆಟರ್. ಸೊ ಒಂದ್ಸಲ ಒಂದು ಕಣ್ಣನ್ನು ಕ್ಲಿಯರ್ ಆಗಿರುತ್ತೆ, ಇನ್ನೊಂದಷ್ಟು ಕ್ಲಿಯರ್ ಆಗಿರಲ್ಲ, ದೃಷ್ಟಿ ಸ್ಪಷ್ಟವಾಗಿರಲ್ಲ. ಸೊ ಈ ಥರ ಚೆಕಪ್ ಮಾಡ್ಕೊಂಡು ಏನಾದರೂ ದೃಷ್ಟಿ ದೋಷ ಇದ್ದರೆ ಅದಕ್ಕೆ ಕನ್ನಡಕ ಹಾಕೋಬೇಕಾಗಿರೋದು ಅಥವಾ ಅದರ ತಪಾಸಣೆ ಮಾಡಿ ನಂಬರ್ ತೊಗೊಳ್ಳೋದೆಲ್ಲ ಬಹಳ ಮಹತ್ವ. ಆ್ಯಂಡ್ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಂಗೆ ನಿಮಗೂ ಇದು ಫ್ರೀ ಚೆಕಪ್ ಆಗಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಸೌಲಭ್ಯ ತೊಗೊಳ್ಳಿ. ಏನಾದರೂ ತೊಂದರೆ ಆಯಿತು ಕಣ್ಣಲ್ಲಿ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಡೆಫಿನೆಟ್ಲಿ ಇವಾಗ ಟ್ರೀಟ್ ಮಾಡ್ಬೋದು. ಇವಾಗಿನ ಕಾಲ ಕಣ್ಣಿನ ವೈಜ್ಞಾನಿಕ ಶಸ್ತ್ರಚಿಕಿತ್ಸೆ ಎಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದೆ. ಹಳೆ ಕಾಲದಲ್ಲಿ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದರೆ ಇಂಜೆಕ್ಷನ್ ಕೊಡ್ತಾ ಇದ್ವಿ, 1-2 ದಿನ ಬ್ಯಾಂಡೇಜು. ಇವಾಗ ಇಂಜೆಕ್ಷನ್ ಇಲ್ಲ, ಬ್ಯಾಂಡೇಜ್ ಇಲ್ಲ, ಗ್ಲಾಸ್ ಹಾಕೊಂಡು ವಾಪಸ್ ಹೋಗ್ತೀರಾ. ಆಲ್ಮೋಸ್ಟ್ ಇನ್ಸ್ಟಂಟೇನಿಯಸ್ ವಿಷನ್, ತಕ್ಷಣ ಬರೋ ಹಾಗಿರುತ್ತೆ ದೃಷ್ಟಿ. ಸೊ ಚಾಲಕರಲ್ಲಿ ಮೈನ್ ದೃಷ್ಟಿ ತುಂಬ ಇಂಪಾರ್ಟೆಂಟ್. ದೃಷ್ಟಿ ಚೆನ್ನಾಗಿದ್ದಾಗ ಮಾತ್ರ ಓಡಿಸೋದಕ್ಕೆ ಸಾಧ್ಯ. ಸೊ ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ದೃಷ್ಟಿ ಮಂದ ಆಗ್ತಾ ಹೋಗುತ್ತೆ ಏಜ್ ರಿಲೇಟೆಡ್. ಸೊ ರೆಗ್ಯುಲರ್ ಐ ಚೆಕಪ್ಪಿಂದ ನಮಗೆ ಏನೇ ಒಂದು ತೊಂದರೆ ಬಂದಿರೋದನ್ನಾದರೂ ಆಗಲಿ ಅಲ್ಲಿ ಐಡೆಂಟಿಫೈ ಮಾಡಿದಾಗ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಯಸ್ಸಾಗ್ತಾ ಪೊರೆ ಬರುತ್ತೆ, ಗ್ಲೋಕೋಮಾ ಸರ್ ಹೇಳಿದಾಗೆ ಗ್ಲೋಕೋಮಾ ಪ್ರಾಬ್ಲಮ್ ಬರುತ್ತೆ, ಮತ್ತು ಡಯಾಬಿಟೀಸಿಂದ ಹೈಪರ್ ಟೆನ್ಷನಿಂದ ಕಣ್ಣಿನ ನರಗಳಲ್ಲಿ ತೊಂದರೆಗಳಾಗುತ್ತೆ. ಸೊ ಅದನ್ನೆಲ್ಲ ನಾವು ಬೇಗ ಐಡೆಂಟಿಫೈ ಮಾಡಿದಾಗ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟರೆ ದೃಷ್ಟಿ ಸೇಫ್ ಆಗಿರುತ್ತೆ. ಸೊ ನನ್ನ ಹೆಸರು ಡಾಕ್ಟರ್ ಅಜಯ್ ಅಂತ. ನಾನು ವಾಸನ ಐ ಕೇರ್ HSR ಲೇಔಟಲ್ಲಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಡ್ರೈವರ್ ದೃಷ್ಟಿ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಕಾರ್ಯಕ್ರಮ ನೆರವೇರಿತು. ಈ ಡ್ರೈವರ್ ದೃಷ್ಟಿ ಕಾರ್ಯಕ್ರಮ ಅಭಿಯಾನ ಹೇಗೆ ಅಂದರೆ, ಎಲ್ಲ ಚಾಲಕರು, ಆಟೋ ಚಾಲಕರು ಇರ್ಬೋದು ಅಥವಾ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ಇರ್ಬೋದು, ಅವರಿಗೆ ನಾವು ದೃಷ್ಟಿ ತಪಾಸಣೆ ಮಾಡಿ ಏನಾದರೂ ದೃಷ್ಟಿ ದೋಷ ಇದ್ದರೆ ಆ ದೃಷ್ಟಿ ದೋಷಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಹಾಗೂ ವಾಸನ್ ಬಹಳ ಸೆಂಟರ್ಗಳಿದೆ, ಆಲ್ಮೋಸ್ಟ್ 1000 ಸರ್ಜರೀಸ್ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸೆಂಟರಲ್ಲೂ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಆಪರೇಷನ್ಗೆ ಅದು ಫ್ರೀಯಾಗಿ ಸೌಲಭ್ಯ ಇದೆ. ಇದು ಚಾಲಕರು ಉಪಯೋಗಿಸಬೇಕು ಅಂತ ಇಲ್ಲಿ ಬಯಕೆ. ಧನ್ಯವಾದಗಳು. ಬೆಂಗಳೂರು ಸಾರಥಿ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಮೇಗೌಡ ನಾವು ಏನಿವತ್ತು ವಾಸನ ಕೇರಿನ ವತಿಯಿಂದ ಚಾಲಕರಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಏನೇ ಒಂದು ಸಮಸ್ಯೆ ಇದ್ದರೆ, ಏನಾದರೂ ಕಣ್ಣಿಗೆ ಸಮಸ್ಯೆ ಇದ್ದರೆ ಅದಕ್ಕೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಇದು ಚಾಲಕರಿಗೆ ಅಂತಲೇ ಒಂದು ಅಭಿಯಾನ ಇಟ್ಕೊಂಡಿದ್ದಾರೆ ಈ ಒಂದು ತಿಂಗಳ ಕಾಲ. ಅದರಲ್ಲಿ ಚಾಲಕರಿಗೆ ಏನೇ ಒಂದು ಎಷ್ಟೇ ಜನ ಬರಲಿ ಅವರಿಗೆ ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ನಾನು ನಮ್ಮೆಲ್ಲ ಬೆಂಗಳೂರು ಸಾರಥಿ ಸೇನೆ ಸಂಘಟನೆ ವತಿಯಿಂದ ವಾಸನ ಕೇರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. I'm a retina specialist, full-time consultant working at Vasan Eye Care. And in HSR layout today we have started the free eye care checkup for the traffic vehicle drivers. And this program is for the general safety of the drivers also and for the people commuting. And we are offering free eye checkups, cataract surgeries and investigations to help know them understand better their vision, their peripheral vision, and to avoid any accidents in future. So this is a good initiative, and we invite all more taxi drivers, cab drivers to help us help in this program and get their eye checkup done. Thank you. So
ಮೇನ್ಲಿ ಇವತ್ತು ನಮ್ಮ HSR ಬ್ರಾಂಚಲ್ಲಿ ಡ್ರೈವರ್ ದೃಷ್ಟಿಯಿಂದ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ವಿ. ಮೇನ್ಲಿ ಇದು ವಾಹನ ಚಾಲಕರಿಗೋಸ್ಕರ, ಅವರ ರಸ್ತೆ ಸುರಕ್ಷತೆಗೋಸ್ಕರ ಮಾಡಿರುವಂಥ ಪ್ರೋಗ್ರಾಮ್. ಯೂಶಲಿ ಚಾಲಕರಾಗಿ ಅವರ ದೃಷ್ಟಿ ತುಂಬ ಇಂಪಾರ್ಟೆಂಟ್. ಸೊ ಪದೇ ಪದೇ ಅವರಿಗೆ ತಲೆನೋವು ಬರ್ತಾ ಇರೋದು, ದೃಷ್ಟಿ ಮಂದ ಆಗ್ತಾ ಇರೋದು, ಇಲ್ಲ ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತಿದ್ರೆ ಪೆರಿಫೆರಲಿಂದ ವಿಷನ್ ಏನಾದರೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅನ್ನೋದಾದರೆ, ಆದಮೇಲೆ ಲಾಂಗ್ ಟರ್ಮ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಇರೋರಿಗೆ ಸೊ ದೃಷ್ಟಿ ಮಂದ ಆಗ್ತಾ ಇರುತ್ತೆ. ಸೊ ಈ ಥರ ಸಿಚುವೇಷನಲ್ಲಿ ಅವರು ಬಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೋಬೇಕು ಅಂತ ಮೇನ್ ಇಂಟೆನ್ಷನ್ ಈ ಪ್ರೋಗ್ರಾಮ್ನ ಮಾಡಿದ್ದೀವಿ. ಧನ್ಯವಾದ.